ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಈ ಬಾರಿಯಾದರೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ನಾಯಕತ್ವಕ್ಕೆ ಬೆಂಬಲ ಕೊಡಿ. ಬೆಸ್ಕಾಂ ಮಾಜಿ ನಿರ್ದೇಶಕ ಬಿವಿ ಜಯರಾಮ್. ಮಾಗಡಿ ತಾಲೂಕಿನ ಅರಳೇಮರದದೊಡ್ಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಸ್ಕಾಂ ಮಾಜಿ ನಿರ್ದೇಶಕ ಬಿವಿ ಜಯರಾಮ್, ನಾಡಹಬ್ಬದ ರೀತಿ ನಮ್ಮ ದೇವರನ್ನು ಈ ಗ್ರಾಮದಲ್ಲಿ ಯುವಕರು ಸ್ಮರಿಸುತ್ತಿದ್ದಾರೆ. ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಂವಿಧಾನದ ಆಶಯ ಈಡೇರುತ್ತದೆ. ಅಂಬೇಡ್ಕರ್ ಅವರ ಕನಸು ಇನ್ನೂ ನನಸಾಗಿಲ್ಲ. ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕು ನಮಗಿದೆ. ಈ ಬಾರಿಯಾದರೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ನಾಯಕತ್ವಕ್ಕೆ ಬೆಂಬಲ ಕೊಡಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಚಕ್ರಭಾವಿ ವಿಎಸ್ಎಸ್ಎನ್ ನಿರ್ದೇಶಕ ಬೆಂಕಿ ಮಹದೇವಯ್ಯ, ವಕೀಲರಾದ ಜಯರಾಮಯ್ಯ, ಎಸ್ಸಿ/ಎಸ್ಟಿ ಘಟಕದ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಬ್ಯಾಲಕೆರೆ ಚಿಕ್ಕರಾಜು, ಎಸ್ಆರ್ಎಸ್ ಟೆಂಟ್ ಹೌಸ್ ಮಾಲೀಕರಾದ ಚಂದ್ರಶೇಖರ್, ಡೈರಿ ಬೋರಯ್ಯ, ಬೆಟ್ಟಯ್ಯ, ಚಿಕ್ಕಣ್ಣ, ಸಿಂಗ್ರಯ್ಯ, ನಿಂಗಯ್ಯ, ವೆಂಕಟೇಶ್, ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಇವತ್ತು ಅರಳೇಮರದೊಡ್ಡಿ ಗ್ರಾಮದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಜನಕ್ಕೆ ಊಟದಿಂದ ಹಿಡಿದು ಮಕ್ಕಳಿಗೆ ಒಂದು ಪಠ್ಯ ಪುಸ್ತಕ ಇರ್ಬೋದು, ಮಕ್ಕಳಿಗೆ ಪ್ರತಿಭಾವಂತರನ್ನು ಗುರುತಿಸುವಂಥ ಕಾರ್ಯಕ್ರಮ ಇರ್ಬೋದು, ಅಂಬೇಡ್ಕರ್ ಅವರ ಸ್ಮರಿಸುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಎಲ್ಲ ಯುವಕರು ಹಿರಿಯರು ಎಲ್ಲ ಸೇರಿ ಮಾಡ್ಕೊಂಡು ಬರುವಂಥದ್ದು ಬಹಳ ಸಂತೋಷದ ವಿಚಾರ. ನಾನಾದರೂ ಕೂಡ ಈ ಗ್ರಾಮದ ಬಗ್ಗೆ ನನಗೆ ಅಭಿನಂದನೆ. ಯಾಕಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ದೇವರನ್ನು ಸ್ಮರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ, ನಾನು ಪ್ರಥಮವಾಗಿ ಅರಳೇಮರದೊಡ್ಡಿ ಎಲ್ಲ ಗ್ರಾಮದ ಜನತೆಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಅವರೇ ಕೂಡ ವಾಲಂಟಿಯರ್ಸಾಗಿ ಹಣವನ್ನು ಒದಗಿಸಿ ಪ್ರತಿ ಅಂಬೇಡ್ಕರ್ ಜಯಂತಿಯನ್ನು ನಾಡ ಹಬ್ಬ, ಊರ ಹಬ್ಬದ ಥರ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಾಡುವಂಥ ಕೆಲಸವನ್ನು ಎಲ್ಲ ಸಂಘಟಕರು ಸೇರಿ ಪ್ರಯತ್ನವನ್ನು ಮಾಡಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಾವೆಲ್ಲ ಗ್ರಾಮದ ಯುವಕರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾದಾಗ ಮಾತ್ರ ಅಂಬೇಡ್ಕರ್ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನ ಆಶಯ ಈಡೇರ್ತದೆ. ಇಲ್ಲ ಅಂತಂದರೆ ಯಾವುದೇ ಆಶಯ ಅಂಬೇಡ್ಕರ್ ಅವರಿಗೆ ನಾವು ತತ್ವ ಸಿದ್ಧಾಂತ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಹಂಗಾದಾಗ ಮಾತ್ರ ಎಲ್ಲ ನಮ್ಮ ಮನೆ ಮಗಳಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು. ಅರಳೇಮರದೊಡ್ಡಿನಲ್ಲೂ ಕೂಡ KS ಅಧಿಕಾರಿಗಳಾಗಬೇಕು, IAS ಅಧಿಕಾರಿಗಳಾಗಬೇಕು. ಈಗ ಅನೇಕ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, ನನಗೆ ಗೊತ್ತಿದೆ. ಅವರೆಲ್ಲೂ ಕೂಡ ಹೆಚ್ಚಿನ ಅಂಕವನ್ನು ತಗೊಂಡು ಮೇಲ್ವರ್ಗಕ್ಕೆ ನಾವು IAS KS ಅಧಿಕಾರಿಗಳಾದಾಗ ಮಾತ್ರ ನಮ್ಮ ಗ್ರಾಮದ ಅಭಿವೃದ್ಧಿ ಆಗ್ತದೆ, ನಮ್ಮ ಜನರ ಅಭಿವೃದ್ಧಿ ಆಗ್ತದೆ. ತಾವೆಲ್ಲರೂ ಕೂಡ ಅದಕ್ಕೆ ಪ್ರೇರೇಪಣೆಯನ್ನು ಕೊಡಬೇಕು. ಅದಕ್ಕೆ ನಾವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈಗ ಗ್ರಾಮದ ಎಲ್ಲ ನಮ್ಮ ಹಿರಿಯರು ಈ ಪಳೆ ಕದಮ್ಮ ಮತ್ತು ಶ್ರೀ ನಾಡ ಮಾರಮ್ಮದ ದೇವಸ್ಥಾನದ ಗೊಂಬೆಗಳು ಹಾಳಾಗಿದೆ, ಈ ಗೊಂಬೆಗಳನ್ನು ಮಾಡಿಸ್ಕೊಡ್ಬೇಕು, ಶಿಲೆಗಳನ್ನ ಅಂತ ಹೇಳಿದ್ದಾರೆ, ವಾಹನ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾನು ನಮ್ಮ ಮಾದೇವಣ್ಣ, ಕುಮಾರಣ್ಣ ಅವ್ರಿಗೆಲ್ಲ ಹೇಳಿದ್ದೀನಿ, ಆ ಸಂಪೂರ್ಣ ಖರ್ಚನ್ನು ನಾನು ಕೊಡ್ತೇನೆ, ನೀವು ಅದನ್ನು ಮಾಡಕ್ಕಾಕಿ ಆ ವಾಹನವನ್ನು ನಾನು ಮಾಡಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳ್ತೇನೆ. ವಾಹನದ ಜೊತೆಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಪ್ರಥಮವಾಗಿ ಈ ಗ್ರಾಮ ನಮ್ಮ ಹೆಚ್ಚಿನ ಅಂಬೇಡ್ಕರ್ ಅಭಿಮಾನಿಗಳಿರುವಂಥದ್ದು. ಅಂಬೇಡ್ಕರ್ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿ. ದೇವರು ಇರಬಾರ್ದು ಅಂತ ಹೇಳಲ್ಲ, ನಾನು ಕೂಡ ದೈವ ಭಕ್ತನೇ. ಆದರೆ ಎಲ್ಲೋ ಹೆಚ್ಚಿನದಾಗಿ ನಾನು ಅಂಬೇಡ್ಕರ್ಗೆ ಒತ್ತನ್ನು ಕೊಡೋದು, ಅಂಬೇಡ್ಕರ್ ಭವನ ಆಗಬೇಕು, ಅಂಬೇಡ್ಕರ್ ಪುತ್ಥಳಿ ಆಗಬೇಕು, ಎರಡಕ್ಕೂ ಕೂಡ ತಾವೆಲ್ಲ ಕೂಡ ಪ್ರಯತ್ನವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ನಿಮ್ಮ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ. ಅಂಬೇಡ್ಕರ್ ಅವರ ಸಂವಿಧಾನ ಆಶಯ ಇನ್ನೂ ಕೂಡ ನಮ್ಗೆ ಈಡೇರಿಲ್ಲ. ಸ್ವಾತಂತ್ರ್ಯ ಬಂದು 75-78 ವರ್ಷ ಆದರೂ ಕೂಡ ನಾವೆಲ್ಲ ಕೂಡ ಮತವನ್ನು ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು, ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ. ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು? ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು, ನಮ್ಮವರು ರಾಜ್ಯದಲ್ಲಿ ನಮ್ಮದೇ ಆದಂತಹ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ನಮ್ಮವರು ಅಂತ ಅವ್ರ ಕನಸನ್ನು ಕಂಡಿದ್ರು. ನಾವು ಸುಮಾರು 1,40,00,000 ನಾವೆಲ್ಲ ಕೂಡ ರಾಜ್ಯದಲ್ಲಿ ಮತದಾರರ ಸಂಖ್ಯೆ ಇದ್ದೇವೆ. ಬರೀ ಬೇರೆಯವರಿಗೆ ಮತದಾನವನ್ನ ಮಾಡ್ಕೊಂಡು ಬೇರೆಯವರಿಗೆ ಆಳ್ವಿಕೆ ಮಾಡುವಂಥದ್ದನ್ನ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಬಂದಿದ್ದೀವಿ ಹೊರತು ನಮಗೆ ಯಾವುದೇ ರೀತಿಯ ನೀವು ಸಮುದಾಯದಲ್ಲಿ ಪ್ರಬಲರಿದ್ದೀರಾ, ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ನೀವು ರಾಜ್ಯವನ್ನು ಆಳಿ ನಮ್ಮ ರಾಜ್ಯಕ್ಕೆ ಆಡಳಿತವನ್ನು ಕೊಡಿ ಅಂತ ಯಾವ ನಾಯಕರು ಕೂಡ ನಮ್ಮ ಸಮುದಾಯಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಈಗ ನಾವೆಲ್ಲ ಸಂಘಟಿತರಾಗಬೇಕಾಗಿದೆ, ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಕಿತ್ಕೊಬೇಕಾಗಿದೆ. ಈ ಅವಕಾಶ
ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ನಾವು ಕರೆಯನ್ನು ಕೊಡ್ತೇವೆ. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಪಕ್ಷಾತೀತವಾಗಿ, ಇಲ್ಲಿ ಯಾವ ಪಕ್ಷ ಏನಿಲ್ಲ, ನಾವೆಲ್ಲ ಕೂಡ ಅಂಬೇಡ್ಕರ್ ಅನುಯಾಯಿಗಳು ಹೋರಾಟವನ್ನು ಮಾಡಬೇಕಾಗಿದೆ. ನಮ್ಮ ಸಮುದಾಯಕ್ಕೆ ಕೊಡುವಂತ ಹಕ್ಕನ್ನ ನೀವು ಕೊಡಿ. ನಾವು ಬರೀ ನಿಮ್ಮನ್ನ MLA ಮಾಡ್ತೀವಿ, ಮಂತ್ರಿ ಮಾಡ್ತೀವಿ, ರಾಜ್ಯಕ್ಕೆ ನೀವು ಯಾರೋ ಮುಖ್ಯಮಂತ್ರಿ ಆಗ್ತೀರಾ, ನಮ್ಮ ಸಮುದಾಯಕ್ಕೆ ನೀವು ಏನು ಕೊಡ್ತೀರಾ ಅನ್ನೋದನ್ನ ನಾವು ಕೇಳಿ ಕಿತ್ಕೊಬೇಕಾಗಿದೆ. ಅವಕಾಶ ಬಂದಾಗ ನಮ್ಮ ಸಮುದಾಯ ಎಲ್ಲ ಕೂಡ ಒಂದ್ ಕಡೆ ನಮ್ಮ ಅರಳೆ ಮರದೊಡ್ಡಿಯಲ್ಲಿ ಕೂತ್ಕೊಳ್ಳೋಣ. ಸಮುದಾಯಕ್ಕೆ ಅವಕಾಶ ಬಂದಾಗ ರಾಜ್ಯ ಮಟ್ಟದಲ್ಲಿ ಬೃಹತ್ತಾದಂತ ಒಂದು ಹೋರಾಟವನ್ನು ರೂಪಿಸ್ತೀವಿ ನಾವು. ನಮ್ಮ ಸಮುದಾಯದ ನಾಯಕರುಗಳಿಗೆ ಅನೇಕ ಜನ ನಾಯಕರುಗಳಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಈಗ AICC ಅಧ್ಯಕ್ಷರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಿದ್ದೀನಿ, ನಾವೆಲ್ಲ ಸಮುದಾಯ ನಮಗೆ ನಾಯಕತ್ವಕ್ಕೆ ಬೆಂಬಲವನ್ನು ಕೊಡಿ ಅಂತ ಕೇಳ್ಕೊಂಡಾಗ ನಾವೆಲ್ಲ ರಾಜ್ಯದಲ್ಲಿ ಎಲ್ಲ ಜನ, ನಮ್ಮೆಲ್ಲ ಅಂಬೇಡ್ಕರ್ ಅನುಯಾಯಿಗಳು ನಮ್ಮ ಪಕ್ಷಕ್ಕೆ ಮತವನ್ನು ನೀಡಿ ಬಹುದ ಮತದಿಂದ ನೀವು ಆಯ್ಕೆ ಮಾಡಿದ್ರ. ಅದರಾದ ನಂತರ ರಾಜ್ಯದಲ್ಲೂ ಕೂಡ ಅವರ ಕೈಯನ್ನು ಬಲಪಡಿಸಿದಿರಾ. ಸಂಪೂರ್ಣವಾಗಿ ನಮ್ಮ ಕ್ಷೇತ್ರ ಇರ್ಬೋದು, ಕುಣಿಗಲ್ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಶಾಸಕರನ್ನ ಆಯ್ಕೆ ಮಾಡಿದಿರ. ಆದರೆ ನಮ್ಮ ಆಸೆ ಈಡೇರಿಲ್ವಲ್ಲ. ಇನ್ನು ನಮ್ಮ ನಾಯಕರು ಅನೇಕ ಜನ ಮೇಧಾವಿ ನಾಯಕರಿದ್ದಾರೆ. ಈಗ ಪರಮೇಶ್ವರ್ ಇದ್ದಾರೆ, ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಸಂಭಾವಿತರು ರಾಜ್ಯದಲ್ಲಿ ತನ್ನದೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 100ಕ್ಕೂ ಮಿಗಿಲಾದಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಅನೇಕ ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅವರಿಗೆ 1 ಬಾರಿ, ಅನೇಕ 4 ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನು ತಪ್ಪಿದೆ. ಈ ಬಾರಿ ಆದ್ರೂ ಕೂಡ ದಯಮಾಡಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಯೋಗವನ್ನ ಕಲ್ಪಿಸ್ಕೊಡ್ಬೇಕು. ಯಾಕೆಂದ್ರೆ ನಾನು ಯಾವ ಜಾತಿ ವಿರೋಧಿ ಅಲ್ಲ. ನೀವು ಕೂಡ 13ರಲ್ಲಿ 23ರಲ್ಲಿ ನಾವು ಅಧಿಕಾರಕ್ಕೆ ತಂದಿದ್ದೀನಿ ಅಂತ ಹೇಳ್ತೀರಾ. ನಾವು ಇವ್ರು 13ರಲ್ಲಿ ಅಧಿಕಾರಕ್ಕೆ ತಂದು ಪಕ್ಷಕ್ಕೆ ತನುಮನ ಧನವನ್ನ ಎಲ್ಲ ತ್ಯಾಗ ಮಾಡಿದ್ದಾರೆ. ನಿಮ್ಮ ಸಮುದಾಯ ಎಷ್ಟು ಪಕ್ಷವನ್ನು ಬೆಂಬಲಿಸಿದೆ, ನಮ್ಮ ಸಮುದಾಯ ಎಷ್ಟು ಬೆಂಬಲಿಸಿದೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಿ. ವಿದ್ಯಾವಂತರು ಯುವಕರಿದ್ದೀರಾ, ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲಿಸಿದಕ್ಕೆ ಮಾತ್ರ 136 ಸ್ಥಾನ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ನಾವೇನನ್ನ ಕೈ ಕೊಟ್ರೆ ನೀವು 30ಕ್ಕೋ 40ಕ್ಕೋ ಬಂದ್ಬಿಡ್ತೀರ. ದಯಮಾಡಿ ಎಲ್ಲ ನಾಯಕರುಗಳು ಕೂಡ ಯೋಚನೆ ಮಾಡಬೇಕು. ನಮ್ಮವೆಲ್ಲ ಪ್ರಜ್ಞಾವಂತ ಮತದಾರರು ಅರಳೆ ಮರದೊಡ್ಡಿ ಇರ್ಬೋದು, ಅನೇಕ ನಮ್ಮ ತಾಲೂಕಿನ ಜನ ಇರ್ಬೋದು, ಕುಣಿಗಲ್ ತಾಲೂಕಿನ ಜನ ಇರ್ಬೋದು, ನಾವು ದಂಗೆ ಇದ್ರೆ ಉಳಿಯಲ್ಲ. ದಯಮಾಡಿ ಯೋಚನೆ ಮಾಡಿ. ಕೆಲವೇ ದಿನಗಳಲ್ಲಿ ನಮ್ಮ ಹಕ್ಕನ್ನು ನಾವು ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಈಡೇರಬೇಕಾದ್ರೆ ನಮಗೆ ಹಕ್ಕನ್ನು ಕೊಡಬೇಕು, ನಮಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಬೃಹತ್ ಆದಂಥ ಹೋರಾಟವನ್ನು ರೂಪಿಸ್ತೀವಿ ನಾವು. ಅದಕ್ಕಾಗಿ ತಾವು ಪಕ್ಷಾತೀತವಾಗಿ ಕೈ ಜೋಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ, ನಾನು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಅಂಬೇಡ್ಕರ್. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ನಮ್ಮ ಮಾಗಡಿ ತಾಲೂಕು ಕಟ್ಟಕಡೆಯ CKP ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹರಳೆಮರದೊಡ್ಡಿ ಗ್ರಾಮದಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಿಸ್ಕೊಂಡು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಸ್ನೇಹಿತರು ಸೇರಿ ಆಚರಿಸ್ಕೊಂಡು ಬರ್ತಿದ್ದೇವೆ. ಮತ್ತು ಈ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅಂತ ಕೊಟ್ಟಂಥ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೊಂಡು ಹೋದಾಗ ಮಾತ್ರ ಈ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂಥ ದಿನ ಬರುತ್ತದೆ. ನಾವು ಸರ್ಕಾರನ ಒತ್ತಾಯಿಸೋದೇನಪ್ಪ ಅಂತಂದರೆ, ನಾವು ಇಲ್ಲಿವರೆಗೂ ದಲಿತರು ಎಲ್ಲ ಪಕ್ಷಗಳು, ರಾಜಕೀಯ ಪಕ್ಷಗಳಿಗೆ ಮತದಾನವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ನಮ್ಮ ದಲಿತ ಕಾಲೋನಿಗಳಿಗೆ ಮೂಲಭೂತವಾದ ಸೌಕರ್ಯಗಳು ಇನ್ನೂ ಸಿಕ್ಕಿಲ್ಲ. ಅಂಬೇಡ್ಕರ್ ಅವರು ಮೊದಲು ದಲಿತ ಕಾಲೋನಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಸಿಗಬೇಕು ಆ ಸಿದ್ಧಾಂತನ ಕೊಟ್ಟಿರೋದನ್ನ ನಾವು ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ದಯಮಾಡಿ ಮುಂದಾದರೂ ಕೂಡ ಅಂಬೇಡ್ಕರ್ ನಮ್ಮ ದಲಿತ ಕಾಲೋನಿಗಳಿಗೆ ಅಂಬೇಡ್ಕರ್ ಭವನ ಮತ್ತು ಓದಲಿಕ್ಕೆ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಒಂದು ಗ್ರಂಥಾಲಯವನ್ನು ಕೊಡೋಂಥ ಉನ್ನತವಾದಂಥ ಕೆಲಸವನ್ನು ಮುಂದಿನ ಬರೋಂಥ ಯಾವುದೇ ರಾಜಕೀಯ ಪಕ್ಷಗಳು ಅದನ್ನ ಎಚ್ಚೆತ್ಕೊಂಡಾಗ ಮಾತ್ರ ನಮ್ಮ ದಲಿತ ಜನ ನಿಮ್ಮನ್ನು ಗುರುತಿಸಿ ಒಂದು ಮುಂಚೂಣಿ ತರುವಂಥ ಕೆಲಸನ ಮಾಡ್ತಾರೆ. ಮತ್ತು ಅಂಬೇಡ್ಕರ್ ಭವನ ಜೊತೆಗೆ ನಮಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಅವು ಸಿಗ್ತಾಯಿಲ್ಲ. ಅದು ಸಿಗೋಕ್ಕೆ ಹೆಚ್ಚಿನ ಒತ್ತು ಕೊಡಲಿ ಅಂತನಾದರೂ ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಮತ್ತು ಕೇಳ್ತಾ ಇದ್ದೇನೆ. ಮತ್ತು ಇನ್ನು ಈ ಅಂಬೇಡ್ಕರ್ ಜಯಂತಿನ ಬರೀ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಬಂದಾಗ ಮಾತ್ರ ಅವರು ಬಳಸ್ಕೊತಾರೆ.
ಆ ಬಳಸ್ಕೊಂಡಾಗ ಅಷ್ಟಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಪ್ರತಿ ವರ್ಷದಂತೆ ನಾವು ಸ್ವಾತಂತ್ರ್ಯವಾಗಿ ಸ್ವಾಭಿಮಾನದಿಂದ ಬದುಕುವಂಥ ಜನ ನಾವು. ಸ್ವಾಭಿಮಾನದಿಂದ ನಾವೇ ಕೂಡ ಓನಾಗಿ ಎಲ್ಲ ಯುವಕ ಮಿತ್ರರು ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯವರು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂಬೇಡ್ಕರ್ ದಿನಾಚರಣೆಯನ್ನು. ಇದು ಮುಂದಿನ ದಿನ ಇನ್ನೂ ಉನ್ನತವಾಗಿ ಅತಿ ವಿಜೃಂಭಣೆಯಿಂದ ಎಲ್ಲ ಹಳ್ಳಿಯಲ್ಲಿ ಕೂಡ ಮಾಡಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕರೆಸಿ ಮಾಡೋವಂಥ ಅಂಬೇಡ್ಕರ್ ಜಯಂತಿನ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸೇರಿಸಿ ಎಲ್ಲರೂ ನಮ್ಮ ಹಳ್ಳಿ ಮಟ್ಟದಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮುಟ್ಟಿಸುವಂಥ ಕಾರ್ಯಕ್ರಮನ ಮುಂದೊಂದು ದಿನ ಮಾಡಲಿ ಅಂತ ಕೂಡ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ವಿಚಾರನ ಮುಟ್ಟಿಸೋಕ್ಕೆ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ನಮ್ಮ ಗ್ರಾಮದಲ್ಲಿ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ತಂದುಕೊಟ್ಟಂಥ ಸುಸಂದರ್ಭ ಸಹ ನಮಗೆ ಆ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಒಂದು ಹರಿಜನಾಂಗದಲ್ಲಿ ನಾವು ಇದ್ದುಕೊಂಡು ನಮಗೆ ಸರ್ಕಾರದಿಂದ ಬರ್ಬೋದಂತಹ ಅನುದಾನಗಳನ್ನು ನಮ್ಮ ಹರಿಜನ ಕಾಲೋನಿಗೆ ಕೊಡಲಿ ಅಂತ ಒಂದು ಕೇಳ್ತೀವಿ. ಹಾಗೆಯೇ ಯಾವುದೇ ಸಹ ರಾಜಕೀಯ ತಾರತಮ್ಯ ಇಲ್ಲದೇ ನಮ್ಮ ಒಂದು ಹರಿಜನ ಕಾಲೋನಿಯನ್ನು ಅಭಿವೃದ್ಧಿಪಡಿಸಬೇಕು, ಅವರಿಗೆ ಹೆಚ್ಚಿನದಾಗಿ ಅನುದಾನ ಕೊಡಬೇಕು. ಒಂದು ಅಂಬೇಡ್ಕರ್ ಭವನ ಇರ್ಬೋದು, ಒಂದು ಗ್ರಂಥಾಲಯ ಇರ್ಬೋದು, ಇಂಥವನ್ನು ಸಹ ಅನುದಾನ ಪಂಚಾಯತಿಯಿಂದ ಅನುದಾನವಾಗಿ ಕೊಡಬೇಕು ಅಂತ ತಮ್ಮೇಲೆ ಕೇಳ್ಕೊತೀವಿ. ಸರ್, ನಾವು ಹೆಸರು ಜೈರಾಮಯ್ಯ, ವಕೀಲರು. ನಾವು ಬೆಂಗಳೂರಲ್ಲಿ ವಕೀಲರಿಗೆ ವೃತ್ತಿ ಮಾಡ್ತಾಯಿದ್ದೀವಿ. ನಮ್ಮ ಊರಿನಲ್ಲಿ ಜನನ್ನೆಲ್ಲ ಕ್ರೋಢೀಕರಿಸಿ ಈ ಜಯಂತ್ಯೋತ್ಸವನ ಆಚರಣೆ ಮಾಡ್ತಿರೋದು ನಮಗೆ ಬಹಳ ತುಂಬ ಸಂತೋಷದ ಒಂದು ವಿಚಾರವಾಗಿದೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.